ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 9/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ, ಯಾವ ರೀತಿಯ ಸೂಚನೆಯನ್ನು ನಮಗೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಕರ್ಮಕ್ಷೇತ್ರ ಚೆನ್ನಾಗಿ ಇರ್ತದೆ, ವೃತ್ತಿ ಜೀವನ ಉತ್ತಮ ಸ್ಥಿತಿಯಲ್ಲಿರುವಂತಹ ಯೋಗ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ತೊಂದರೆಗಳಿಲ್ಲದೆ ನಿರ್ಭೀತಿಯಿಂದ ಸಾಗುವಂತಹ ಯೋಗ ಫಲಗಳು. ಹೊಸ ಥರದ ಚಿಂತನೆ ಮಂಗಳಕಾರ್ಯಾದಿ ಪ್ರಯತ್ನಗಳನ್ನು ಮಾಡುವಂಥವರಿಗೂ ಒಳ್ಳೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ದಾಂಪತ್ಯ ಜೀವನದಲ್ಲಿ ಸುಖದ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ತಾವು ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇನ್ನಷ್ಟು ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ಕರ್ಮಕ್ಷೇತ್ರ ನಿಧಾನದಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು. ತಾವೇನು ನಿರೀಕ್ಷೆ ಮಾಡ್ತೀರಿ ಅಂತಹ ಫಲಗಳು ಇರುವುದಿಲ್ಲ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಹಾಗೆ ತಮಗೇನು ಬೇಕು ಬದುಕಿಗೆ ಅದು ಖಂಡಿತ ಪ್ರಾಪ್ತವಾಗುತ್ತದೆ. ತಾವು ನಿರೀಕ್ಷೆ ಮಾಡಿದ್ದು ಪ್ರಾಪ್ತ ಆಗುವಂಥದ್ದು ಕಷ್ಟಕರ. ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ಸಂತೋಷ ಉಂಟು, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳುಂಟು. ಆರೋಗ್ಯ ವಿಷಯವಾಗಿ ಇನ್ ಜನರಲ್ ಆಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ತಾವುಗಳು ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಕರ್ಮದ ಪರಿಸರ ನಿಮಗೆ ಒಳ್ಳೆಯ ಫಲವನ್ನು ಕೊಡುವ ರೀತಿಯಲ್ಲಿ ಇರುವುದಿಲ್ಲ, ಆದರೆ ಕರ್ಮ ಒಳ್ಳೆಯ ಫಲವನ್ನು ಕೊಡ್ತದೆ. ಆರ್ಥಿಕ ಆದಾಯವನ್ನು ಕೂಡ ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು. ಸುದೀರ್ಘವಾದಂತಹ ಕೆಲಸಗಳು ಯಾವುದೋ ಪೆಂಡಿಂಗ್ ಇತ್ತು, ಅದರ ಬಗ್ಗೆ ಪ್ರಯತ್ನವನ್ನು ಪಡುವಂಥದ್ದು. ಇದೆಲ್ಲ ಮಾಡಿದರೆ ಅದಕ್ಕೆ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಉಂಟು. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಸಮಾಧಾನ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾದಂತಹ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ದಾಂಪತ್ಯ ಜೀವನವೂ ಕೂಡ ಒಂದು ಹಂತಕ್ಕೆ ಸಮಾಧಾನದಿಂದ ಕೂಡಿರ್ತದೆ. ಕೌಟುಂಬಿಕವಾದಂತಹ ವಿಷಯದಲ್ಲಿ ಸ್ವಲ್ಪ ದುಃಖಗಳು ಹೇಳುವಂಥದ್ದುಂಟು. ಕಾನೂನಿನ ತೊಂದರೆ, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಅಪಕೀರ್ತಿ ಅಪಜಯ ಆದಿಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳು. ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಮಾನಸಿಕವಾಗಿ ಒಂದಷ್ಟು ಗೊಂದಲದ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸದಾ ಇರುವಂಥದ್ದಾಗಿರ್ತದೆ. ಸೊ ತಾವುಗಳು ಭಗವದ್ಗೀತೆಯ 7 ಮತ್ತು 8ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಆರ್ಥಿಕತೆಯಲ್ಲಿಯೂ ಕೂಡ ಚೆನ್ನಾಗಿಯೇ ಇರ್ತದೆ. ರಕ್ತದೊತ್ತಡ ಮತ್ತು ಹೃದಯದೊತ್ತಡದಂತಹ ಆರೋಗ್ಯದ ಒಂದಷ್ಟು ಏನು ಅನಾರೋಗ್ಯದ ಅನುಭವ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಇರುವಂಥವರು ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಬೇಕು. ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕರ್ಮಪತಿ ರಾಶಿಯ ಪತಿ ಪಂಚಮದಲ್ಲಿ ಉದಯವನ್ನು ಕೊಟ್ಟದ್ರಿಂದ ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ಚಂದದಲ್ಲಿರುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ತಾವು ನಿರೀಕ್ಷೆ ಪಟ್ಟ ಹಾಗೆ ಒಂದು ಫಲಗಳು ಅಂತಹ ಅನುಭವಗಳು ಖಂಡಿತ ಅಸಾಧ್ಯವಾದ ಮಾತು. ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುವುದಿಲ್ಲ. ಸ್ವಲ್ಪ ಅದರ ಬಗ್ಗೆ
ಹೋಲ್ಡ್ನಲ್ಲಿ ಇಡುವಂಥದ್ದು ಬಹಳ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ರಕ್ತದೊತ್ತಡದಂತಹ, ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಒಂದಷ್ಟು ಅನಾರೋಗ್ಯದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡುವುದರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದಷ್ಟು ಒಳ್ಳೆಯ ಅನುಭವಗಳು, ಗೌರವಗಳು ಇತ್ಯಾದಿಗಳೆಲ್ಲ ಪ್ರಾಪ್ತವಾಗುವಂತಹ ಲಕ್ಷಣಗಳುಂಟು. ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ಒಂದು ಹಂತಕ್ಕೆ ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಕಾನೂನಾತ್ಮಕ ವಿಷಯಗಳು ಸದಾಕಾಲ ನಿಮ್ಮ ಜೊತೆಗಿರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯವನ್ನು ಪಾರಾಯಣ ಮಾಡುವುದು. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತಕ್ಕೆ ಸೀಮಿತವಾದ ಫಲವನ್ನು ಕೊಡುವುದಾಗಿರ್ತದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳುಂಟು. ಆರ್ಥಿಕತೆಯ ಮುಗ್ಗಟ್ಟು ಇರ್ತದೆ, ಬಟ್ ನಿಮಗೇನು ಬೇಕು ಬದುಕಿಗೆ ಅದು ಖಂಡಿತ ಪ್ರಾಪ್ತವಾಗುವಂತಹ ಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಆತುರದ ನಿರ್ಧಾರಗಳನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಕಾನೂನಾತ್ಮಕವಾದಂತಹ ತೊಂದರೆಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳನ್ನು ಮಾಡುವಂಥವರಿಗೆ ಶುಭ ಸೂಚನೆ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 13, 14ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಕರ್ಮಪತಿ, ಸಪ್ತಮಪತಿ ದ್ವಿತೀಯ ಭಾವದಲ್ಲಿರುವುದರಿಂದ ಕರ್ಮ ಚೆನ್ನಾಗಿರ್ತದೆ. ದಾಂಪತ್ಯವೂ ಕೂಡ ಚಂದದ ಫಲವನ್ನು ಕೊಡುವಂಥದ್ದಾಗಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಅವಕಾಶ ಉಂಟು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಮಂದಗತಿಯ ಫಲಗಳುಂಟು. ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಫಲಗಳುಂಟು. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಅವಶ್ಯಕ. ವಂಚನೆಗೆ ಒಳಗಾಗಬೇಡಿ. ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಉಂಟು. ಬೆಂಕಿ, ನೀರು, ಗಾಳಿ, ಹಾಗೆ ವಾಹನ, ಕಬ್ಬಿಣ ಇದರಿಂದ ಎಲ್ಲ ಜಾಗರೂಕತೆಯಿಂದ ವ್ಯವಹರಿಸುವಂಥದ್ದು ಅವಶ್ಯಕತೆ ಇದೆ. ಋಣಭಾರದಿಂದ ಮುಕ್ತರಾಗುವುದರ ಬಗೆಗೆ ಚಿಂತನೆಯನ್ನು ಮಾಡಿ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಕರ್ಮಕ್ಷೇತ್ರ ಹೇಳುವಂಥದ್ದು ಕುಂಟಿಕೊಂಡು ಮುಂದೆ ಸಾಗುವಂಥ ಯೋಗ ಫಲಗಳು. ಆರ್ಥಿಕ ವಿಷಯದಲ್ಲಿಯೂ ಕೂಡ ಕಷ್ಟಪಟ್ಟು ಹೊಂದಿಸುವಂತಹ ಅನಿವಾರ್ಯತೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಉಂಟು. ಆರೋಗ್ಯ ವಿಷಯದಲ್ಲಿ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯದ ಬಾಧೆ ಉಂಟು. ಅನಿರೀಕ್ಷಿತವಾಗಿ ನಿಮಗೆ ಗೊತ್ತಿಲ್ಲದಂತೆ ಹಣವನ್ನು ಕಳೆದುಕೊಳ್ಳುವಂತಹ ಯೋಗ ಫಲಗಳು, ವಂಚನೆಗೆ ಒಳಗಾಗುವಂತಹ ಯೋಗ ಫಲಗಳು, ಸಾಲವನ್ನು ಮಾಡಿಕೊಳ್ಳುವಂತಹ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡೀ ಜೊತೆಯಲ್ಲಿ ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ. ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ. ಆರ್ಥಿಕತೆಯಲ್ಲಿಯೂ ಕೂಡ ಚೆನ್ನಾಗಿರ್ತದೆ. ದಾಂಪತ್ಯ ಜೀವನ ಸೌಖ್ಯ ಫಲದಿಂದ ಕೂಡಿರುವಂಥದ್ದು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಒಂದೇ ಒಂದು ಹೂಡಿಕೆಯನ್ನು ಮಾಡುವಾಗ ಜಾಗ್ರತೆಯನ್ನು ವಹಿಸಿ. ಹಣಕಾಸನ್ನು ಹೂಡಿಕೆ ಮಾಡುವಾಗ ಒಂದಷ್ಟು ರಿಸರ್ಚ್ ಮತ್ತು ಇನ್ವೆಸ್ಟಿಗೇಷನ್ ಮೂಲಕ ಆ ಕೆಲಸವನ್ನು ಮಾಡಿದರೆ ನಿಮ್ಮ ಹಣ ಸೇಫ್ ಆಗಬಹುದು. ಇಲ್ಲದಿದ್ದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಹೆಚ್ಚು ಕಮ್ಮಿ ಆಗುವಂತಹ ಸಂದರ್ಭಗಳು ಎದುರಾಗಬಹುದು ಅಂತ ಅನ್ನಿಸ್ತಾ ಉಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗಬಹುದು. ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ವಹಿಸಿ. ಜೊತೆಯಲ್ಲಿ ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಯ ಬದುಕಿಗೆ
ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.